చాలా మంది తిన్నక దృష్టమంటే ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಈ ದಿನ ಸರ್ಕಾರಿ ನಾಗರಿಕ ಅಧ್ಯಕ್ಷರ ರಾಜ್ಯದಲ್ಲಿ ಹಮ್ಮಿಕೊಂಡಿರುವಂತಹ 20 ವಿಜ್ಞಾನ ದಿನಾಚರಣೆಯ ಕಾರ್ಯಕ್ರಮ ಮತ್ತು ಉತ್ಸವ ವೇದಿಕೆ ಮೇಲೆ ಆಸೀನರಾಗಿರುವ ಈ ಶಾಲೆಯ ಮುಖ್ಯಗುರುಗಳು ಹಾಗೆಯೇ ಎಲ್ಲ ಶಿಕ್ಷಕ ವೃಂದದವರು ಜೊತೆಗೆ ಎಲ್ಲ ವಿದ್ಯಾರ್ಥಿನಿಯರು, ಈ ನಿಮ್ಮ ರಾಜ್ಯ ಶಾಲೆ ನಮ್ಮ ಭೂಮಿ ಕ್ಲಸ್ಟರ್ನಲ್ಲಿ ವಿಶೇಷವಾದಂಥ ಶಾಲೆ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಕಾರ್ಯಕ್ರಮಗಳಿರಲಿ, ಕಾಂಪಿಟೇಷನ್ಗಳಿರಲಿ, ಆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಎಲ್ಲರೂ ಮುಂಚೂಣಿಯಲ್ಲಿ ಇರ್ತದೆ. ಹಾಗೆಯೇ ನಾನು ಸುಮಾರು ವರ್ಷಗಳು ನೋಡ್ತಾ ಇದ್ದೇನೆ, ಇಲ್ಲಿರುವಂತಹ ಒಳ್ಳೆಯ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಜ್ಞಾನಾರ್ಜನೆ ಮಾಡ್ತಾರೆ. ಈ ವಿದ್ಯಾಭ್ಯಾಸವನ್ನು ಮಾಡಿರುವಂಥ ಮುಖ್ಯ ಉದ್ದೇಶ ಪರಿಸರ ಏನು ಮಾಡಬೇಕು, ಸರಿಯಾಗಿರಬೇಕು, ಗಿಡಮರವನ್ನು ನೆಡಬೇಕು, ಅವುಗಳನ್ನು ಪೋಷಿಸಬೇಕು, ಬೆಳೆಸಬೇಕು. ಅಂದಾಗಾದರೂ ಸರಿಯಾಗಿ ಮಳೆ ಬರಬೇಕು, ಅವರ ಬರೋದು ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿದೆ, ಮಳೆ ಬಂದು ಬಿಸಿಲಿನ ಪ್ರಮಾಣ ಇನ್ನೂ ಹೆಚ್ಚಾಗಬೇಕು. ಜಾಗತಿಕ ತಾಪಮಾನದ 7 ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಯಿತು ಅಂದರೆ ಜಾಗತಿಕ ತಾಪಮಾನ ಶಾಖ ಏನಾಗ್ತೈತಿ, ವಾತಾವರಣದಲ್ಲಿ ಹೆಚ್ಚಾಗಿ ಬಿಡ್ತೈತಿ. ಸೊ ಹಾಗಾಗಿ ಮರಗಿಡಗಳನ್ನು ಹೇಳ್ತಾರೆ. ಜೊತೆಗೆ ವಿಜ್ಞಾನಗಳಿಗೆ ವಿಶೇಷತೆ. ಯಾಕೆ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ? ಈ ಒಂದು ವಿಶೇಷತೆಗೋಸ್ಕರ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಯಾರೋ ನಿಂತಿರ ಅಲ್ಲಿ ಕೊಟ್ಟವರು ವಿಜ್ಞಾನ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತೇವೆ? ಯಾರು ಹೇಳ್ತೀವಿ? ಅಲ್ಲಿಂದ ಹೇಳ್ಬೋದು. ವೆರಿ ಗುಡ್, ವೆರಿ ಗುಡ್. ಫೆಬ್ರವರಿ 28 ನಾವು ಏನು ಮಾಡ್ತೇವೆ? ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಅವತ್ತು ಶ್ರೀ ರಾಮಣ್ಣವರು ರಾಮನ್ ಪರಿಣಾಮ ಬೆಳಕಿನ ಚದುರುವಿಕೆಯ ಕುರಿತಾಗಿ ತಮ್ಮ ಸಂಶೋಧನೆಯನ್ನು ಮಾಡಿದರು, ಮಂಡಿಸಿದರು. 1928 ಫೆಬ್ರವರಿ 28. ಇದು ಮಣ್ಣು ಹುಡುಗಿ ಅದನ್ನು ಮಾಡಿ ನೀರು ಹಾಕ್ಬಿಡು ನೀರು ಕೈ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ. ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗುರುಗಳು ನಮ್ಮ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ.
ಸರ್. ಇಂದು ನಾನು ಆಹಾರದ ಘಟಕಗಳ ಬಗ್ಗೆ ವಿವರಿಸುತ್ತೇನೆ. ನಮ್ಮ ದೇಹಕ್ಕೆ ಅವಶ್ಯಕವಾದ ಕೆಲವು ಅಂಶಗಳನ್ನು ಈ ಘಟಕಾಂಶಗಳಲ್ಲಿ ಇರುತ್ತವೆ. ಅಂಶಗಳನ್ನು ಆಹಾರದ ಘಟಕಗಳು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ಖನಿಜಗಳು, ವಿಟಮಿನ್ಗಳು, ನೀರು ಮತ್ತು ನಾರು ಪದಾರ್ಥಗಳು. ಮತ್ತು ಎಳೆಯಲ್ಲಿ ವಿಟಮಿನ್ ಎ ಇರುತ್ತದೆ. ಎಳೆಯಲ್ಲಿ ಪ್ರೋಟೀನ್, ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಇರುತ್ತದೆ. ಅಡ್ಡಾಕ್ ಮಾಡ್ತಾರೆ ಸರ್. ಇರ್ಲಿ ಅದು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರಾಮಯ್ಯನಮ್ಮ. ಸೇರ್ಲೆ ಮೊದಲನೆಯದಾಗಿ ಕೃಷಿ ಸಂಶೋಧನಾ ಸೇವೆ ಅಂದರೆ ಸಸ್ಯಗಳು ಸೂರ್ಯನ ಬೆಳಕು, ಕಾರ್ಬೋಹೈಡ್ರೇಟ್ ಮತ್ತು ಇತರರು ಗಾಳಿಯನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವು ತಯಾರಿಸಿಕೊಳ್ಳುವುದನ್ನು ಸಸ್ಯಗಳು ಅವರಿಗೆ ಆಹಾರ ಮತ್ತು ಆಮ್ಲಜನಕ ದೊರೆಯುತ್ತದೆ. ಸಸ್ಯಗಳು ಪತ್ರ ರಂಧ್ರಗಳ ಮೂಲಕ ಈ ಕ್ರಿಯೆಯನ್ನು ನಡೆಸುತ್ತವೆ. ಇವುಗಳು ಕ್ಲೋರೋಫಿಲ್ ಎಂಬ ಹಸಿರುಗಳನ್ನು ಹೊರಹೊಮ್ಮಿಸುತ್ತವೆ. ಶಕ್ತಿಯು ಎಲ್ಲ ಜೀವಿಗಳ ಶಕ್ತಿಯ ಮೂಲ ಆಧಾರವಾಗಿದೆ. ಕೃಷಿ ಸಂಶ್ಲೇಷಣಾ ಕ್ರಿಯೆಯ ಸಮೀಕರಣ: ಬೇರುಗಳಿಂದ ಎತ್ತಿಕೊಂಡು ಸೈಲಮ್ ಮೂಲಕ ಎಲೆಗಳಿಗೆ ಸಾಗಿಸಲಾಗುತ್ತದೆ. ಎಲೆಗಳಿಂದ ಸ್ಟೋಮಟಾದ ಮೂಲಕ ಹರಡುತ್ತದೆ. ಉಸಿರಾಟದಲ್ಲಿ ಬಳಸಲಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು, ಬೆಳಕು, ಕ್ಲೋರೋಫಿಲ್, ಶಕ್ತಿ, ಗ್ಲೂಕೋಸ್, ಪಿಷ್ಟ, ಆಮ್ಲಜನಕ, ಆಕ್ಸಿಜನ್ ಗಳ ಮೂಲಕ ಎಲೆಗಳಿಗೆ ಹರಡುತ್ತದೆ. ಸಸ್ಯಕ್ಕೆ ಅಗತ್ಯವಿರುವ ವಸ್ತುಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಶಕ್ತಿ ಬಿಡುಗಡೆ ಮಾಡಲು. ಇವಾಗ ಯೂಟ್ಯೂಬ್ ಕಾಣಕೊತೀರ ಬಿಡಲೈ ಬಿಡೋದು ಬೇಡ ಬಿಡೋದು ಯಾಕಂದ್ರೆ ಹೇಳಿ. ನಾನು ಮಾನವನ ಗ್ರಂಥಿಗಳ ಬಗ್ಗೆ ವಿವರಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಾಸಾಯನಿಕ ವಸ್ತು ಉತ್ಪತ್ತಿ ಮಾಡುವ ಸ್ನಾನ ಗ್ರಂಥಿಗಳು ಯಕೃತ್, ಪಿತ್ತ, ಜನಕಾಂಗ, ಲಿವರ್, ಮೆದುಳು, ಜನಕಾಂಗ ಗ್ರಂಥಿ, ಲಾಲ ಗ್ರಂಥಿಗಳು, ಕರುಳಿನ ಹಾರ್ಮೋನ್ ಗ್ರಂಥಿಗಳು. ಹಾರ್ಮೋನ್ ಬೇಧಕಗಳು ರಕ್ತಕ್ಕೆ ನೇರವಾಗಿ ಬಿಡುಗಡೆ. ಪೀನಲ್ ಗ್ರಂಥಿ, ಪೆಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್, ಲೈಂಗಿಕ ಗ್ರಂಥಿಗಳು. ಗ್ರಂಥಿಗಳು ಫಿನಲ್ ಗ್ರಂಥಿ ಮೆದುಳಿನ ಬಳಿ ಕಂಡು ಬರುತ್ತದೆ. ಅತ್ಯಂತ ಚಿಕ್ಕ ಗ್ರಂಥಿ 8 ಸೆಂಟಿಮೀಟರ್ ಉದ್ದ ಮತ್ತು 100 ಮಿಲಿಗ್ರಾಂ ತೂಕ. ಇದನ್ನು ಕಾರ್ಯಗಳು: ಮೆಲೋಟಿನ್, ಸೆರಾಟೋನ್ ಹಾರ್ಮೋನ್ ಉತ್ಪತ್ತಿ, ಮೆಲೋಟಾನ್ ನಿದ್ರೆಯ ನಿಯಂತ್ರಣ ಮತ್ತು ದೇಹದ ತಾಪಮಾನವನ್ನು ನಿಯಂತ್ರಿಸುತ್ತದೆ. ಸೆರೋಟೋನಿನ್ ನ್ಯೂರೋ ಟ್ರಾನ್ಸ್ಮಿಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ನ್ಯೂನತೆಗಳು: ನಿದ್ರೆಯ ಚಕ್ರವನ್ನು ವ್ಯತ್ಯಾಸ, ಹಾರ್ಮೋನ್ಗಳ ಅಸಮತೋಲನ, ನೆನಪಿನ ಶಕ್ತಿ ಕಡಿಮೆ. ಪಿಟ್ಯೂಟರಿ ಗ್ರಂಥಿ ಸ್ಥಾನ ಮೆದುಳಿನ ಪಕ್ಷ ಗಾತ್ರ ಬಟನ್ ಗಾತ್ರ 500 ಮಿಲಿಗ್ರಾಂ ಗ್ರಂಥಿಗಳ ರಾಜ. ಬೆಳವಣಿಗೆ ಹಾರ್ಮೋನ್ ಇತರ ಗ್ರಂಥಿಗಳನ್ನು ಉತ್ತೇಜಿಸುತ್ತದೆ. ಕಡಿಮೆ ಸ್ರವಿಕೆ, ಉಜ್ಜುತನ, ಅತಿ ಸ್ರವಿಕೆ, ದೈತ್ಯಕಾರ, ಅತಿಯಾದ ಸ್ರವಿಕೆ, ಚಟುವಟಿಕೆ, ಅಕ್ರಮಣೆ. ಗಂಟಲದಲ್ಲಿ 25 ಗ್ರಾಂ ಥೈರಾಕ್ಸಿನ್, ಆಲ್ಕೋಹಾಲ್ ಸ್ರವಿಕೆ. ಪ್ಯಾರಾಥೈರಾಯ್ಡ್ 2 ಜೊತೆ ಇರುತ್ತವೆ. ಪ್ಯಾರಾಥೈರಾಕ್ಸಿನ್ ಹಾರ್ಮೋನ್. ಅಯೋಡಿನ್ ಮತ್ತು ಥೈರಾಕ್ಸಿನ್ ಉತ್ಪತ್ತಿ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ನನ್ಗಳು. ವಜನ ಕ್ರಿಯೆಗೆ ಸಹಕಾರಿ. ಸ್ನಾಯು ವಿಕಾಸ ಹಾಗೂ ರಕ್ತದ ಕ್ಯಾಲ್ಸಿಯಂ ಪ್ರಮಾಣ ಕಾಪಾಡುತ್ತದೆ. ಅತಿ ಹೆಚ್ಚು ಸ್ರವಿಕೆ, ಹೈಪೋಥೈರಾಯಿಡಿಸಮ್. ಕಡಿಮೆ ಸ್ರವಿಕೆ, ಹೈಪೋಥೈರಾಯಿಡಿಸಮ್. ಅಯೋಡಿನ್ ಕೊರತೆಯಿಂದ ಗೈಟರ್, ಗಂಟಲು ಮಾತ್ರ ರೋಗ. ಕಡಿಮೆ ಸ್ರವಿಕೆ, ಸ್ನಾಯು ಸೆಳೆತ.
ಅತಿ ಹೆಚ್ಚು ಕ್ಯಾಲ್ಸಿಯಂ ಕಡಿಮೆಯಾಗಿ ಮೂಳೆ ಮೃದುವಾಗುತ್ತದೆ. ಟೆಸ್ಟೋಸ್ಟಿರಾನ್ ಪುರುಷರ ವಯಸ್ಸಿನಲ್ಲಿ ಕಂಡುಬರುತ್ತದೆ. ಪುರುಷ ಲಕ್ಷಣಗಳು ಹೊರಹೋಗುವ ಕಾರ್ಯ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಕೊರತೆ. ಪುರುಷ ಲಕ್ಷಣಗಳು ಕಂಡುಬರುವುದಿಲ್ಲ. ಈ ಸ್ಮೂತನ್ ಮಹಿಳೆಯರ ಅಂಡಾಶಯದಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯ ಬೆಳವಣಿಗೆಗೆ ಋತುಚಕ್ರ ನಿಯಂತ್ರಣ ಕೊರತೆಯಾದರೆ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಕುಂಠಿತವಾಗಿ ಅಪಕ್ವತೆ ಉಂಟಾಗುತ್ತದೆ. ಮೂತ್ರಪಿಂಡಗಳ ಮೇಲೆ 2 ಇರುತ್ತವೆ. ಇವುಗಳನ್ನು ಸುಪ್ರಾಪಿನಲ್ ಗ್ರಂಥಿ ಎನ್ನುವರು. ಮಿನರಲ್ ಕಾರ್ಟೋಯಿಡ್ ನೇಫ್ರಾನ್ನಲ್ಲಿ ಖನಿಜಗಳನ್ನು ಪುನರ್ ಹೀರಿಕೊಳ್ಳಲು ಗ್ಲೂಕೋಸ್ ಕಾರ್ಟಿಯೇಟ್ ನೇಫ್ರಾನ್ಗಳಲ್ಲಿ ಗ್ಲೂಕೋಸ್ ಪುನರ ಹೆಚ್ಚು ಸೇರಿಕೆ ಕತ್ತು ಮುಖ ಬೆನ್ನಿನ ಸಬ್ಬಿನ ಶೇಖರಣೆ ಕೃಷಿ ಆಂಡ್ರೋಜನ್ ಕೊರತೆಯಿಂದ ಅಡಿಸ್ನಸ್ ರೋಗ. ಈ ರೋಗದ ಲಕ್ಷಣಗಳೆಂದರೆ ಸ್ನಾಯು ದುರ್ಬಲತೆ, ತಾಮ್ರ ಬಣ್ಣದ ಚರ್ಮ, ವೈಯಕ್ತಿಕರಲ್ಲಿ ಉದ್ಯೋಗದ ಕೊರತೆ, ಹಾರ್ಮೋನ್ಗಳು ಕಡಿಮೆಯಾಗಲು, ಆಂಡ್ರೋಜನ್ ಕೊರತೆ, ವಿಷಲಿತ ಕೋಪ, ಹೃದಯ ಬಡಿತ, ಹೆಚ್ಚಳ ರಕ್ತದ ಒತ್ತಡ ಉಂಟಾಗುತ್ತದೆ. ತೊಗಟೆ ಮತ್ತು ಮೆಡುಲ ಎಂಬ 2 ಭಾಗಗಳಿದ್ದು ತೊಗಟೆಯಲ್ಲಿ 3 ವಿಧದ ಹಾರ್ಮೋನ್ ಸ್ರವಿಸುವ ಮಿನರಲ್ ಕಾರ್ಟೋಯಿಡ್ ಗ್ಲೂಕೋಟಿಯಸ್ ಆಂಡ್ರೋಜನ್ ಮೆಡುಲಾ ಭಾಗವು ಆಂಡ್ರೋಜನ್ ಸ್ರವಿಸುತ್ತದೆ. ಇದು ಹಾರ್ಮೋನ್ ಒತ್ತಡ ಉದ್ಯೋಗದ ಸಮಯದಲ್ಲಿ ಬರುತ್ತದೆ. ಇದು ತುರ್ತು ಪರಿಸ್ಥಿತಿ ಫ್ಲೈಟ್ ಅಂಡ್ ಫೈಟ್ ಹಾರ್ಮೋನ್ ಎನ್ನುವರು. ಇನ್ಸುಲಿನ್ ಮೆದೋದಿರಕ ಗ್ರಂಥಿಯ ಲಾಂಗರ್ ಆನ್ಸ್ ದ್ವೀಪಗಳಲ್ಲಿ ಕಂಡುಬರುತ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ಕಾಪಾಡುತ್ತದೆ. ಇದು ಕೊರತೆಯಿಂದ ಮಧುಮೇಹ, ಡಯಾಬಿಟಿಸ್, ಸಿಹಿ ಮೂತ್ರ ರೋಗ. ನಾಳ ಮತ್ತು ಮೂಳೆಯ ಗ್ರಂಥಿಯ 2 ಕಾರ್ಯನಿರ್ವಹಿಸುವ ಮೆದೋದಿರಕಾಂಗ ಗ್ರಂಥಿಯನ್ನು ಕೃಷ್ಣ ಗ್ರಂಥಿ ಎನ್ನುವರು. ಮಾಡ್ತೀನಿ ಇಷ್ಟ ಮಾಡ್ತೀನಿ ತಗೋ. ಬಾಯಿ ನಾವು ಅನ್ನವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಹಲ್ಲು ಮತ್ತು ನಾಲಿಗೆ ಅನ್ನವನ್ನು ಮೃದುವಾಗಿ ಮಾಡಲು ಲಾಲಾಜಲ ಬಿಡುಗಡೆಯಾಗುತ್ತದೆ. ಮನುಷ್ಯನಲ್ಲಿ 1.5 ಲೀಟರ್ ಲಾಲಾಜಲ ಬಿಡುಗಡೆಯಾಗುತ್ತದೆ. ನಮ್ಮ ಬಾಯಿಯಲ್ಲಿ 30% ಬಾಯಿಯಲ್ಲಿ ಜೀರ್ಣಕ್ರಿಯೆ ನಡೆಯುತ್ತದೆ. ಬಾಯಿಯಲ್ಲಿ ಜೀರ್ಣಕ್ರಿಯೆ ನಡೆಯುವುದರ ಮೂಲಕ ಜೀರ್ಣಾಂಗದಲ್ಲಿರ್ತಕ್ಕಂಥ ಭಾಗಗಳಿಗೆ ಕೆಲಸ ಕಡಿಮೆಯಾಗುತ್ತದೆ. ಮೊದಲನೆಯದಾಗಿ ಬಾಯಿಯ ಕುಹರದಿಂದ ಅನ್ನನಾಳದಿಂದ ಜಠರಕ್ಕೆ ಆಹಾರವನ್ನು ಕೊಂಡೊಯ್ಯುತ್ತದೆ. ಅನ್ನನಾಳದ ಮೂಲಕ ಜಠರದಲ್ಲಿ ಆಹಾರ ಬರುತ್ತದೆ. ಜಠರದಲ್ಲಿ ನಾವು ಏನಾದರೂ ನಾವು ನೀರು ಕುಡಿಯಬೇಕು. ಮಿಕ್ಸಿಯಲ್ಲಿ ಹೇಗೆ ಜೀರ್ಣ ಸಣ್ಣದಾಗಿ ಆಗುತ್ತದೆಯೋ ನಮ್ಮ ಜಠರದಲ್ಲಿ ಹಾಗೆ ಆಹಾರವನ್ನು ಮಿಕ್ಸ್ ಮಾಡುತ್ತದೆ. ಜಠರದಲ್ಲಿ ಪಿತ್ತಜನಕಾಂಗವು ಪಿತ್ತಜನಕಾಂಗ. ಜಠರದಲ್ಲಿ ಆಹಾರವನ್ನು ಎಷ್ಟು ಬೇಕೋ ಅಷ್ಟು. ಆಮೇಲೆ ಸಣ್ಣ ಕರುಳಿಗೆ ಕೊಂಡೊಯ್ಯುತ್ತದೆ. ಸಣ್ಣ ಕರುಳಿಂದ ದೊಡ್ಡ ಕರುಳಿಗೆ, ದೊಡ್ಡ ಕರುಳಾದ ಮೇಲೆ ಗುದನಾಳದಿಂದ ಗುದದ್ವಾರದ ಮೂಲಕ ಹೊರಹಾಕುತ್ತದೆ. ಧನ್ಯವಾದ. ಬದಲಾವಣೆಯ ಶಿಕ್ಷಣ, ಭವಿಷ್ಯದ ನಿರ್ಮಾಣ, ಎಲ್ಲರೂ ಸೇರಿ ಗುರಿಯನ್ನು ಸಾಧಿಸೋಣ. ಇಲ್ಲಿ ಮೆದುಳು ತುಂಬಾ ಅಗತ್ಯವಾದದ್ದು. ಮೆದುಳಿನಲ್ಲಿ
ಮೊದಲು ರಕ್ತದ ಸಾಗಾಣಿಕೆಗೆ ಎರಡು ಒಮ್ಮೆ ಇದು ಬಲರುತ್ಕಣ್ಣ ಇದು ಬಲರುತ್ಕಣ್ಣ ಎಡರುತ್ಕಣ್ಣ ಇದು ಎಡರುತ್ಕಣ್ಣ. ಇವಾಗ ನಾನು ತಿಳಿಸುತ್ತೇನೆ. ಇದು ಮೂತ್ರ ಜನಕ ಬಾರಲೇ ಇದು ಮೂತ್ರ ಇದು ಮೂತ್ರಕೋಶ ಇದು ಶಿಕ್ಷಕರ ಮಹಾಸಭೆಗೆ ಗುಣಮಟ್ಟದ ಶಿಕ್ಷಣ ನಿರಂತರ ಸಂಪರ್ಕ ಶಿಕ್ಷಕರ ಮಹಾಸಭೆಗೆ ಹೃದಯ ತೆಗೆದುಕೊಂಡು ಬರ್ತಾರೆ ಸರ್ ಎಲ್ಲರಿಗೂ ಕಳಿಸ್ರಿ ಶಿಕ್ಷಕರ ಮಹಾಸಭೆಗೆ ಇಂದು ನಾವು ಗ್ರಾಮ ಬಗ್ಗೆ ಸೂರ್ಯಗ್ರಹಣ ಎನ್ನುವರು. ಶಾಲೆಗಾಗಿ ಇಡಬೇಕು ಭೂಮಿದಾಗ ಚಂದ್ರಗ್ರಹಣ ಎನ್ನುವರು. ನಾಳೆ ವಿನಿಯೋಗ ಯಾವ ಗ್ರಹ ಸಂಬೋಧಿಸಬಹುದು ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ. ಚಂದ್ರಗ್ರಹಣ ಸ್ವಲ್ಪ ದೂರ ನಿಂತು ಮಾಡು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್. ಅವ್ರಿಗೆಲ್ಲ ಹಿಡಿಬೇಡವ ಸೋರ್ದವ್ರಿಗೂ ತೋರ್ಸು ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಎಲ್ಲರೂ ಸೇರಿ ಗುರಿಯನ್ನು ಸಾಧಿಸೋಣ. ನಾನು ಕಾಂತದ ಬಗ್ಗೆ ಹೇಳುತ್ತೇನೆ. ಬನ್ನಿ ಶಾಲೆಗೆ ಬನ್ನಿ ಇದು ಅಂಟಿಕೊಂಡರೆ ಕಾಂತ, ಶಿಕ್ಷಕರ ಮಹಾಸಭೆಗೆ ಇದು ಅಂಟಿಕೊಳ್ಳದಿದ್ದರೆ ಶಾಲೆಗೆ ಬನ್ನಿ ಧನ್ಯವಾದಗಳು. ಅಕ್ಕ ಸರ್ಗೆ ದೂರಲೇಸಿ ಮಾಡಂತ ಹೇಳ್ಬಿಡ್ತೀನಿಲ್ಲ ಸರ್ ನಡ್ಬರ್ಬೇಕು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ
ಗುರುಗಳು ನಮ್ಮ ಅದೆಲ್ಲನೇ ಪ್ರತಿಬಿಂಬದ ಸ್ವಭಾವ ಏನಿಲ್ಲ ಇವು ಯಾವಾಗಲೂ ನೇರನಿಷ್ಠೆ ಮತ್ತು ಮಧುರ ಮತ್ತು ಆನಂದದ ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕ ಮಕ್ಕಳ ಕಲಿಕೆಗಾಗಿ ನಿರಂತರ ಸಂಪರ್ಕ ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ ಪೋಷಕ ಶಿಕ್ಷಕರ ಮಹಾಸಭೆ ಪಟೇಲ್ ಮಗನ ಹೆಣ್ಮಕ್ಳಿಗೆ ಕೈ ಹೇಳ ಮಳ್ಳ ಎಲ್ಲಿ ಬರ್ತೇವೆ ಇಲ್ಲಿ ಬಾ ವಿಡಿಯೋ ಫೋನ್ ಹಿಡ್ಕೊಂಡ್ಬಿಡೋದು ಆ ಕಡೆ ಏನಾಗುತ್ತೆ ಸರಿ ವಿಡಿಯೋ ಮಾಡಿಕಿದ್ರೆ ನಾನು ಅಂತೀವಿ ನೀವು ಕರ್ಮಿಸಿ ಮಾಡೋದು ಕರ್ಮಿಸಿದೆ ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ ಪೋಷಕ ಶಿಕ್ಷಕರ ಮಹಾಸಭೆ ಪೋಷಕರು ನೀಡಬೇಕು ಶಾಲೆಗಾಗಿ ಕೊಡಬೇಕು ಹುಡ್ದೊಳಗ ಹುಡ್ದೋಣ ಮಗನ ಕೈ ಶಾಲೆಗೆ ಬನ್ನಿ ಪೋಷಕರೇ ಪೋಷಕ ಶಿಕ್ಷಕರ ಮಹಾಸಭೆಗೆ ಗಾಡಿ ಬೈಕ್ ಇಂತ ಬಂದೈತಿ ನೀನು ಕಂಪ್ನಿ ಏಯ್ ಸರ್ರಿ ತರ್ತೀರಿ ಬಿಡ್ರಿ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಎಲ್ಲರೂ ಸೇರಿ ಗುರಿಯನ್ನು ಸಾಧಿಸೋಣ ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ ಪೋಷಕ ಶಿಕ್ಷಕರ ಮಹಾಸಭೆ ಶಾಲೆಗೆ ಬನ್ನಿ ಪೋಷಕರೇ ಬನ್ನಿ ಸ್ವಾಗತ ನಿಮಗೆ ನಮ್ಮ ಶಾಲೆಗೆ ನಮ್ಮ ನಿಮ್ಮೆಲ್ಲ ಶಾಲೆಗೆ ನಮ್ಮ ನಿಮ್ಮೆಲ್ಲರ ಶಾಲೆಗೆ ಕಳಿಬೇಕು ಒಂದು ಹತ್ರ ಎಷ್ಟು ಕಾಣ್ತಾವು 30 ಡಿಗ್ರಿ 60 ಡಿಗ್ರಿ ಇತ್ತು ಅಂದ್ರೆ ನೀವು ಇದೇ ಸಲ 60 ಡಿಗ್ರಿ ಅಷ್ಟೇ ಯಾರ ಇವನಿಗೆ ಮಾಡಿದ ಪಂಡಿತರಿಗೆ ಇವನಿಗೆ ಯಾರು ಮೈನಸ್ 5 ಸರಿ ಏಯ್ 19 ನಿಮಿಷ ಲೇವ ಕೋನಕ್ಕೆ ಸಮನಾಗಿರುತ್ತದೆ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲ ಮೇಲ್ಮೆಗೆ ಎಳೆದ ಲಂಬ ಈ ಮೂರು ಒಂದೇ ಕಡೆ ಮಾಡಿ ತೋರಿಸ್ತೇನೆ ಇಲ್ಲ ಈಗ ಬ್ಯಾನ್ ಆಗುತ್ತೆ ಕೊಡೋದು
ರೈಟ್. ಹೇಳಿ ಏನು ಮಾಡಿದ್ರಿ? ಏನು ಮಾಡಿ ಹೇಳ. ನೇರ ಮತ್ತು ಸರಳ ರೇಖೆಯ ಮೂಲಕ ಜ್ಞಾನದ ಭಕ್ತಿಯಿಂದ ಮಾಡಲ್ಪಟ್ಟಿದೆ. ಮಾಡ್ರಿ. ಹ್ಯಾಪಿ ಬರ್ಡೇ ಟು ಯು. ನೇರ ಪೈಪಿನಿಂದ ನೋಡಿದಾಗ ಜ್ಞಾನದ ಭಕ್ತಿ ಕಾಣುತ್ತದೆ. ಆದರೆ ಇದ್ರೊಳಗೆ ಕಾಣಿಸ್ತೈತೆ ಅಂತ. ಇದ್ರೊಳಗ ಕಾಣಲ್ಲ. ಯಾಕೆ ಕಾಣಲ್ಲ? ನೇರವಾಗಿರ್ತಂದ್ರೆ ಅದಕ್ಕೆ ಇದು ಕಾಣುತ್ತದೆ, ಇದು ಕಾಣಲ್ಲ. ಕಾಣಲ್ಲ. ಧನ್ಯವಾದಗಳು. ಬೆಳಕು ಸರಳ ರೀತಿ ಚಲಿಸ್ತೈತಿ. ಯಾವಾಗ ಸರಳ ರೀತಿಗೆ ಇಲ್ಲ, ಅದಕ್ಕೆ ಕಾಣಿಸ್ತೈತೆ. ಅದು ಚಲಿಸ್ತೈತೆ ಅಂತ ಮುಂದೆ ಕಲಿತೈತೆ. ನನ್ನ ಹೆಸರು ಮೇಘ. ನನ್ನ ತಂದೆ ಹೆಸರು ಮಂಜುನಾಥ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ದಾಸವಾಳ ಹೂವಿನ ಭಾಗಗಳು ತಿಳಿಸುತ್ತೇನೆ. ಇದು ಶಲಕಗ್ರ, ಇದು ಕೇಸರ, ಇದು ಶಲಕ ನಳಿಕೆ, ಇದು ಪರಗಕೋಶ, ಇದು ಕೇಸರ ದಂಡ, ಇದು ಪುಷ್ಪದಳ, ಇದು ಅಂಡಾಶಯ, ಇದು ಅಂಡಾಣು, ಇದು ಪುಷ್ಪಪತ್ರ, ಇದು ಪುಷ್ಪತೋಟ. ಒಂದು ಹೂವಿನ ಪರಾಗಕೋಶದಿಂದ ಅದೇ ಜಾತಿಯ ಬೇರೊಂದು ಹೂವಿನ ಶಲಕಗ್ರ ಅಥವಾ ಪರಾಗವು ವರ್ಗಾವಣೆ ಆಗುತ್ತದೆ. ಕೇವಲ ಕೇಸರ ಅಥವಾ ಶಲಕನಳಿಕೆ ಮಾತ್ರ ಹೊಂದಿದರೆ ಆ ಹೂವು ಏಕಲಿಂಗಿ ಹೂವಾಗಿರುತ್ತದೆ. ಈ ಹೂವು ಸಸ್ಯದ ಸಂತಾನೋತ್ಪತ್ತಿ ಭಾಗವಾಗಿದೆ. ಇದೇ ತರಹ ಇನ್ನು ಬೋಗನ್ವಿಲ್ಯ, ಕಣಗಲ್ಲ ಹೂವು ಸಹ ಇಲ್ಲಿ ಭಾಗಗಳು ಇದ್ದಾವೆ. ಧನ್ಯವಾದಗಳು. ಜಾತ್ರೆ ಬೇಕಾ ಪತ್ರ ಪುಷ್ಪಕಟ್ಟು. ಪರಗಕೋಶ, ಕೇಸರದಂಡ, ಶಲಕನಳಿಕೆ, ಪುಷ್ಪದಳ, ಪುಷ್ಪಪತ್ರ, ಪುಷ್ಪಕಟ್ಟು, ಮುಗ್ಗುರಿಕೆ. ಧನ್ಯವಾದ. ಈ ಹೂವಿನಾಗ ಗಂಡ ಸಂತಾನೋತ್ಪತ್ತಿಯ ಭಾಗ ಯಾವುದು? ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಭಾಗ ಬೇರೆ ಬೇರೆ ಇರ್ತಾವೆ. ಗಂಡ ಸಂತಾನೋತ್ಪತ್ತಿಯ ಭಾಗ ಯಾವುದು? ಹೆಣ್ಣು ಸಂತಾನೋತ್ಪತ್ತಿ ಭಾಗ ಯಾವುದು? ಕೆಟ್ಟ ಬೆತ್ತಪ್ಪ. ಕೇಸರ ಇದು ಪುರುಷ ಸಂತಾನೋತ್ಪತ್ತಿಯ ಭಾಗ. ಕೇಸರ ಪುರುಷ ಸಂತಾನ. ಈ ಕೇಸರ ಮೇಲೆ ಎಲ್ಲಿ ಹೋಗಬೇಕು? ಈ ಕೇಸರ ಮೇಲೆ ಹಿಂದೆ ಬಂದ್ಬಿಡ್ತಾವೆ ಪರಾಗರೇಣುಗಳು. ವಿಡಿಯೋ ಮಾಡಬೇಕು. ನನ್ನ ಹೆಸರು ಪವಿತ್ರ. ನನ್ನ ತಂದೆ ಹೆಸರು ಸಿದ್ದಪ್ಪ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಹಲ್ಲುಗಳ ಬಗ್ಗೆ ವಿವರಿಸುತ್ತೇನೆ. ದವಡೆ ಹಲ್ಲು, ಕಿರುದವಡೆ ಹಲ್ಲು, ಕೋರೆ ಹಲ್ಲು, ಬಾಚೆ ಹಲ್ಲು. ನನ್ನ ಹೆಸರು ಸುಚಿತ್ರ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬಾಯಿಯ ಮೂಲಕ ಆಹಾರವನ್ನು ದೇಹದೊಳಗೆ ಸೇರಿಸುತ್ತೇವೆ. ದೇಹದೊಳಗೆ ಆಹಾರವನ್ನು ಸೇರಿಸುವ ಪ್ರಕ್ರಿಯೆಗೆ ಆಹಾರ ಸೇವನೆ ಎನ್ನುವರು. ನಾವು ಆಹಾರವನ್ನು ಹಲ್ಲುಗಳಿಗೆ ಯಾಂತ್ರಿಕವಾಗಿ ಜಿಗಿದು ಸಣ್ಣ ತುಂಡುಗಳಾಗಿ ಮಾಡುತ್ತೇವೆ. ನಮ್ಮ ಹಲ್ಲುಗಳನ್ನು ಸ್ವರೂಪದಲ್ಲಿ ವಿಭಿನ್ನವಾಗಿ ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತೇವೆ. ಧನ್ಯವಾದಗಳು.
ಅದಾವ ಈಗ ಅದಾವ ಇಲ್ರಿ ಗಣೇಶ್ ಹೇಳಿ ನೋಡೋಣ ಈಗ 32 ಇರೋದಿಲ್ಲ ಬೆಳಗ್ಗೆ ಹಾಕಿರ್ತಾವ ಅಲ್ಲಿ ಬೆಳಗ್ಗೆ ಅಲ್ಲ ಒಳಗಡೆ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಇರೋದ್ರಿಂದ ಬೆಳ್ಳಗಿರ್ತಾವ. ಕ್ಯಾಲ್ಸಿಯಂ ಆದ್ರೆ ಸುಣ್ಣ ಬೆಳಗಿರ್ತಿದ್ರಿ, ಸುಣ್ಣ ಬೆಳಗಿರ್ತಿದ್ರಿ. ಗೊತ್ತಿತ್ತು ಅದ್ ನೋಡಿ ಕ್ಯಾಲ್ಸಿಯಂ ಹೆಚ್ಚಿರೋದ್ರಿಂದ ಎಲುಬುಗಳು ಯಾಕಂದ್ರೆ ನಾ ತಯಾರಿಸಿ ನಮಸ್ಕಾರ ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೈಯಿಂದ ಬೇರ್ಪಡಿಸ್ತಿ. ಅಕ್ಕಿ ಹಸು ಮಾಡುವಾಗ ಅಕ್ಕಿ ತಿಂದ್ರೆ ಮದುವೆಯಾಗ ಮಳಿ ಬರ್ತೈತಿ ಖರೆ. ಧನ್ಯವಾದಗಳು. ನಾ ಏನ್ ಹೇಳಿದ್ರೆ ಅಕ್ಕಿ ಹಸು ಮಾಡುವಾಗ ಹೆಣ್ಮಕ್ಳು ಅಕ್ಕಿ ತಿಂದ್ರೆ ಅವ್ರ ಮದುವೆಯಾಗ ಮಳಿ ಬರ್ತೈತಿ ಅಂತ ಖರೆ. ಸರ್ ಲಾಪಾತ ಸರ್ ಹೊಡಿಬಾಡ್ರಿ ಸರ್ ಹೊಡಿಬಾಡ್ರಿ. ಜೋಡ್ ಹೊಡೆದ್ರಿ ಕೆಳಗೆ ಏನ್ ಬೀಳ್ತಾವ ಬುದ್ಬಾಡ್ರಿ ಸರ್ ನಿಮ್ಮಲ್ಲಿ ಪವರ್ ದಿಗ್ಗರಿ ಅದ್ರ ಒಳಗಡೆ ಎಲ್ಲ ಅದ್ರೊಳಗೆ ಮಿಶ್ರಣ ಆಗಿರೋದು ನಾಲ್ಕು ಉಳಿತೈತಿ. ಅಕ್ಕಿಗಳು ಮಾತ್ರ ನೋಡಿ ಎಲ್ಲಿ ಮಾಡ್ಬೇಕು ವಿಡಿಯೋ ಎಲ್ಲ ಎಲ್ಲಿ ಮಾಡ್ಬೇಕು. ಕೇರ್ ಏ ನಮ್ ಕೇರ್ ಜೋರಾಗಿ ಸಲ ಕೇಳಿ ಕೆಳಗೆ ಬೀಳ್ತೈತಿ. ಹಾ ಮತ್ತ ಹೊರಗೆ ಹೋಗ್ತಾವ ತೋರ್ಬೇಕು. ನೆಕ್ಸ್ಟ್ ಹಲೋ, ನೀವು ಗದ್ದಲ್ ಮಾಡಿದ್ರೆ ನಮ್ಗೆ ಏನು ಯಾಕೆ ನಿಮಗೆ ಬೇಕು ನೋಡಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಮತ್ತು ನನ್ನ ಹೆಸರು ಶ್ರುತಿ. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ತಾಪಮಾಪಕಗಳ ವಿಧಗಳು, ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕ. ತಾಪ ಎಂದರೆ ಒಂದು ವಸ್ತುವಿನ ಬಿಸಿ ಅಥವಾ ತಣ್ಣಗಿನ ಮಟ್ಟ. ವೈದ್ಯಕೀಯ ತಾಪಮಾಪಕವು ನಮ್ಮ ದೇಹದ ತಾಪಮಾಪಕವನ್ನು ತಿಳಿಸುತ್ತದೆ. ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದ ತಾಪ 37 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಬಿಸಿ ನೀರಿನ ಮಟ್ಟವನ್ನು ಪ್ರಯೋಗಶಾಲಾ ತಾಪಮಾಪಕವನ್ನು ಉಪಯೋಗಿಸುವುದು. ಧನ್ಯವಾದಗಳು. ಹಿಡ್ಕೊಂಡು ಅದು ಯಾವ ತಾಪಮಾಪಕ ಇದು ವೈದ್ಯಕೀಯ ತಾಪಮಾಪಕ ತೋರಿಸೋತಲ್ಲ ಏನು ಆನ್ ಮಾಡೋದು ಬರ್ತದೆ. ಮಕ್ಕಳಿಗೆ ಅದೇ ಚೆಕ್ ಮಾಡ್ತಾರೆ. ಎಷ್ಟು ಡಿಗ್ರಿ ಇದ್ರೆ ಎಷ್ಟು ಡಿಗ್ರಿ ತಕ ಐತಿ ನೋಡಿದ ಇದ್ರೊಳಗೆ ಎಲ್ಲಿದೆ ಐತಿ. -10ರಿಂದ +110 ಡಿಗ್ರಿ. ಇದು ಡಿಜಿಟಲ್ ಥರ್ಮೋಮೀಟರ್. ಇದು ವೈದ್ಯಕೀಯ ತಾಪಮಾಪಕ ಅಲ್ಲ. ಇದ್ರೊಳಗೆ ಏನು ಬಳಸಿರ್ತಾರೆ ಇಲ್ಲಿ ಒಳಗೆ ಏನು ಅನ್ಸುತ್ತೆ ಏನು ಕಾಣೋದೈತಿ. ಇದು ಡಿಜಿಟಲ್ ತಾಪಮಾಪಕ ವೈದ್ಯಕೀಯ ಅಲ್ಲ. ಇದೇನು ಕೆಲಸ ಮಾಡ್ತೈತಿ ಅದ್ರೊಳಗೆ ಸೆನ್ಸರ್ ಇರ್ತೈತಿ. ಅದ್ರ ಮೇಲೆ ಬಿಸಿ ಬಂದ್ರೆ ಸಾಕು ಗೊತ್ತಾಗ್ಬಿಡ್ತೈತಿ. ಇರ್ಲಿ ನಮಸ್ಕಾರ. ನನ್ನ ಹೆಸರು ವಿನಯ್ ಕುಮಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಆಮ್ಲಗಳ ಬಗ್ಗೆ ವಿವರಿಸುತ್ತೇನೆ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತದೆ. ಪಾಲಕ್ ಸೊಪ್ಪು ಮತ್ತು ಟೊಮೆಟೊಗಳಲ್ಲಿ ಆಕ್ಸಾಲಿಕ್ ಆಮ್ಲ ಇರುತ್ತದೆ. ಹುಣಸೆಹಣ್ಣು, ದ್ರಾಕ್ಷಿ, ಮಾವಿನಕಾಯಿಯಲ್ಲಿ ಟಾರ್ಟಾರಿಕ್ ಆಮ್ಲ ಇರುತ್ತದೆ. ಸಿಟ್ರಿಕ್ ಆಮ್ಲಗಳಲ್ಲಿ ಆಸ್ಕಾರ್ಬಿಕ್ ಆಮ್ಲ ಇರುತ್ತದೆ. ಕಿತ್ತಳೆ, ನಿಂಬೆ, ಸಿಟ್ರಿಕ್ ಆಮ್ಲಗಳಲ್ಲಿ ಕಿಡಿತದ
ಲೈ ಸಮಯ ಸಮಯ ಲೈ ನನಗೆ ಕೊಡಿ ಸ್ವಲ್ಪ ಆಹಾರದಲ್ಲಿ ಮೂವತ್ತ ಕಡೆ ಎಲ್ಲ ಆಮ್ಲಗಳ ಬಗ್ಗೆ ಹೇಳಿ ಏನು ಆಮ್ಲ ಅಂದ್ರೆ ಮೊಸರು ಹೆಂಗಿರ್ತೈತಿ ತಿನ್ನಕ್ಕೆ ಟೇಸ್ಟ್ ಯಾವ ಹುಳಿ ಇರ್ತಾವಲ್ಲ ಅವೆಲ್ಲ ಆಮ್ಲ ಸರ್ ಸ್ವಲ್ಪ ವಿಡಿಯೋ ಮಾಡಕ್ಕೆ ಸರ್ ರೀ ವಿಡಿಯೋ ಮಾಡಕ್ಕೆ ವರ್ಷಕುಮಾರ್ ಬಿಡಬೇಡಿ ಎಲ್ಲ ಹಣೆ ಬರ್ ಗೊತ್ತಾಗ್ತದೆ 31 ಸೆಕೆಂಡ್ ಇಲ್ಲ 31 ನಿಮಿಷ ಇಲ್ಲ ಹಾವು ತಿನ್ನುತ್ತದೆ ಹಾವನ್ನು ಅದು ತಿನ್ನುತ್ತದೆ. ಇದೇ ರೀತಿಯಾಗಿ ಪರಿಸರದಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಅವಲಂಬಿಸುತ್ತವೆ. ಧನ್ಯವಾದಗಳು. ಹೇಳಬಾ ಇವ ಹಬ್ಬ ಎಲ್ಲರಿಗೂ ನಮಸ್ಕಾರ. ಮತ್ತು ನನ್ನ ಹೆಸರು ಕಾರ್ತಿಕ. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಮಿಶ್ರಣಗಳ ಬೇರ್ಪಡಿಸುವ ಬಗ್ಗೆ ವಿವರಿಸುತ್ತೇವೆ. ಮೊದಲನೇದಾಗಿ ಸೋಸುಕಾಗದ. ಹೇಳ್ರಪ್ಪ ಏನು ಪಟಾಪಟ ಇಬ್ಬರು ಏನೇನು ಮಾಡ್ರಿ ಏನೇನು ನೀರು ಮಿಶ್ರಣ ಕೈ ತೊಳೆದ್ರು ಇದನ್ನು ಹೀಗೆ ಕುಡಿಯೋದಕ್ಕೆ ಆಗೋದಿಲ್ಲ. ಏನೇನು ಬರ್ತೈತಿ ಹಂಗಾರ ಮಾಡ್ತೀನಿ ಏಟೆಲ್ಲ ಸಣ್ಣ ಇಟ್ಟರಿ ಅದು ಗ್ಲುಕೋಸ್ 2000 ಇಟ್ಟರಪ್ಪ ಭಾರಿ ಸಂಶೋಧಕರು ವಿಜ್ಞಾನಿಗಳಾದ್ರು. ಹಾಂ ಹಾಂ ರೈಟ್ ಅದು ಹಂಗೆ ಮಾಡಿ ಕುಡಿಬೇಕೇನ್ರಿ? ಇದನ್ನು ಹೀಗೆ ಕುಡಿಯೋದಕ್ಕೆ ಆಗೋದಿಲ್ಲ. ಇದನ್ನು ಹಿಂಗೇನು ಶರ್ಬತ್ ಅದು ಬೇಕಣ್ಣ. ಇಲ್ಲಿ ಸರ್ ಕುಡ್ರು ಸರಿಯಾಗದ ಏನೋ ಮಾಡ್ರಲ್ಲ ಮತ್ತೆ ಯಾರಿಗೆ ಗೊತ್ತ ಸಕ್ಕರೆ ಇದ್ರೆ ಹಾಕಿ ಯಾರಿಗೆ ಗೊತ್ತಪ್ಪ ಸೈನ್ಸ್ ಮಾಡತ್ತೀರಿ ಮತ್ತೆ ಏನೇನು ಮಿಕ್ಸ್ ಮಾಡಿದ್ರೆ ಬೇಡ ಬೇಡಪ್ಪ ಒಟ್ಟ ಪ್ರಯೋಗ ಆಗಿದ್ದು ನಾವೇನು ಕುಡಿಯಲ್ಲ ಮಾತಾಡ್ತೀವಿ ಯಾಕಂದ್ರೆ ಅಂತ ಈ ಚಾ ಏನು ಮಾಡ್ಬೇಕು ಅದು ಚಮಚೆಲ್ಲ ಕುಡಿಬೇಕಾ ಗಿಲಾಸ್ ಅದಕ್ಕಾದ್ರೆ ಮಗನ ಚಾ ಕುಡಿಯತ್ತ ಮತ್ತೆ ಅದೇ ಬಿಡ್ರಿ ಹೇಳಪ್ಪ ಆಯ್ತಾ ಸಮರ್ಥ ಹೇಳೋದು ಕೇಳಬೇಕು ನಿಂದ್ರಿ ಮಾಡ ಇದನ್ನು ಹೀಗೆ ಕುಡಿಯೋದಕ್ಕೆ ಆಗೋದಿಲ್ಲ. ಒಳಗೆ ಚಾಪತ್ತಿ ರೈಟ್. ಧನ್ಯವಾದಗಳು. ಹಾಂ ಭಾರಿ ಮಾಡ್ತೀವಿ ಸರ್ ಹಾಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಬಣ್ಣ. ಹೇಳಪ್ಪ ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. 3 ಸ್ಥಿತಿಗಳು ಘನ ವಸ್ತುಗಳು. ಇದರಲ್ಲಿ ವಸ್ತುಗಳು ಕಣಗಳು ಬಹಳ ಒತ್ತಡವಾಗಿರುತ್ತವೆ. ಉದಾಹರಣೆ ಕಲ್ಲು, ಇಟ್ಟಿಗೆ, ಇದು ಕಬ್ಬಿಣ, ದ್ರವ ವಸ್ತು. ಇದರಲ್ಲಿ ಮುಗಿತು ಸ್ವಲ್ಪ ಮಾತ್ರ ಸರಳ ಮತ್ತು ವಿರಳವಾಗಿರುತ್ತದೆ. ಉದಾಹರಣೆ ಅನಿಲ ಅವ್ರು ತಯಾರು ಮಾಡಿದಾಗ ಏನು ಎಷ್ಟು ನಿಮಿಷ ಅದ್ರಿ? 34 ನಿಮಿಷ ಅದ. ಪ್ಲಾಸ್ಮಾ ಚಂದ್ರ ಮತ್ತು